ಫ್ರೆಂಡ್ಸ್, ಇದು ಹಾಲು ಹೋಳಿಗೆ ಅಂತ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಾಲು ಹೋಳಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಲು ಹೋಳಿಗೆಗೆ ಬೇಕಾಗುವ ಸಾಮಾನುಗಳು ನೋಡೋಣ. ಮೊದಲಿಗೆ ಹಾಲು, ಬೆಲ್ಲ, ಗಸಗಸೆ 3 ಸ್ಪೂನು, ಅಕ್ಕಿ 1 ಹಿಡಿ ನೆನೆ ಇಟ್ಟಿದ್ದೀನಿ. ಆಮೇಲೆ ಒಣ ಕೊಬ್ಬರಿ, ಇದು ಗೋಡಂಬಿ, ಬಾದಾಮಿ, ಏಲಕ್ಕಿನ ನೆನೆ ಇಟ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರಾದರೂ ಹಾಕ್ಬೋದು, ಮಿಕ್ಸಿಗೆ ಇದಾರು ಹಾಕ್ಬೋದು. ಹಾಲು ಹೋಳಿಗೆಗೆ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟನ್ನು ಕಲಸೋಣ. ಈಗ ಹಾಲು ಹೋಳಿಗೆಗೆ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸೋಣ. ನೋಡಿ, ಚಪಾತಿ ಹಿಟ್ಟು ಕಲಸಿದ್ದಾಯಿತು. ಇದನ್ನೊಂದು ಹಾಫ್ ಆನ್ ಅವರು ಕ್ಲೋಸ್ ಮಾಡಿ ಇಟ್ಬಿಡೋಣ. ನೀಟಾಗಿ ನೆನಿಬೇಕದು. ಚಪಾತಿ ಹಿಟ್ಟು ನೆನಿಲಿ ಅಷ್ಟೊತ್ತಿಗೆ ನಾವು ಮಿಕ್ಸಿ ಮಾಡ್ಕೊಂಬರೋಣ. ಇವು 3 ಸಾಮಾನು ಹೇಳಿದ್ನಲ್ಲ, ಇವು 3 ಸಾಮಾನು ಮಿಕ್ಸಿ ಮಾಡ್ಕೊಂಬರೋಣ. ಓಕೆನಾ? ನೋಡಿ ಫ್ರೆಂಡ್ಸ್, ಮಿಕ್ಸಿ ಮಾಡ್ಕೊಂಬಂದೆ. ಕ್ರೀಮ್ ಥರ ನೀಟಾಗಿ ಪೇಸ್ಟ್ ಆಗಿದೆ. ಈಗ ಹಾಲು ತೊಗೊಂಡಿದ್ವಲ್ಲ, ಹಾಲನ್ನು ಬಿಸಿಗಿಡೋಣ. ಬಿಸಿಗಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಇದನ್ನು ಹಾಲಿಗೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ಓಡಾಡ್ಕೊಳ್ಳೋಣ. ಅದ್ರ ಜೊತೆ ಬೆಲ್ಲ ತೊಗೊಂಡಿದ್ವಲ್ಲ, ಬೆಲ್ಲನೂ ಹಾಕ್ಬಿಡೋಣ. ಚೆನ್ನಾಗಿ ಕುದಿ ಬರಬೇಕು, ಆ ಥರ ನೀಟಾಗಿ ಕುದಿಸೋಣ. ನೋಡಿ ಫ್ರೆಂಡ್ಸ್, ಕುದೀತಾ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈ ಥರ ತಿಕ್ಕಾಗಿರುತ್ತೆ. ಸ್ವಲ್ಪ ಶುಂಠಿ ಪುಡಿ ಹಾಕಬೇಕು. ನಾವೀಗಾಗಲೇ ಏಲಕ್ಕಿ ಹಾಕಿದ್ದೀವಿ. ಏಲಕ್ಕಿ ಕಮ್ಮಿ ಆಗಿದೆ ಅಂದರೆ ಏಲಕ್ಕಿ ಪೌಡ್ರನ್ನು ಸ್ವಲ್ಪ ಹಾಕೋಣ. ಇದು ರೆಡಿ ಆಯಿತು. ಇದು ಎಂತ ಗಸಗಸೆ ಪಾಯಸದ ಥರನಾದರೂ ಕುಡಿಬೋದು. ಇನ್ನೊಂದು ಹಾಲು ಹೋಳಿಗೆ ಮಾಡೋದು ತೋರಿಸ್ತೀನಿ ನಿಮಗೆ. ಓಕೆನಾ? ಬನ್ನಿ. ನೋಡಿ, ಚಪಾತಿ ಹಿಟ್ಟು ಕಲಸಿಟ್ಟಿದ್ವಲ್ಲ, ಅದು ನೆಂದಿದೆ. ಈಗ ಇದನ್ನು ಸಣ್ಣ ಸಣ್ಣ ಉಳ್ಳೆ ಮಾಡ್ಕೊಂಡು ತೆಳ್ಳಗೆ ಉದ್ದಬೇಕು. ಉದ್ದೋಣ. ಉಳ್ಳಿ ಮಾಡಿಟ್ಕೊಂಡಿದ್ದೀನಿ, ಇದು ಉದ್ದೋಣ. ಗೋಧಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟೊಳಗಿದ್ದಾನೆ, ಇದು ಮಾಡಿ ಉದ್ದಬೇಕು. ನೋಡಿ, ಈ ಥರ ತೆಳ್ಳಗೆ ಉದ್ಕೋಬೇಕು. ತೆಳ್ಳಗೆ ಉದ್ಕೊಂಡು ನೋಡಿ, ಚಪಾತಿ ಥರ ಉದ್ಕೊಂಡಿದ್ದೀವಿ. ಹಂಚು ಕಾಯಕ್ಕೆ ಇಟ್ಟಿದ್ದೀವಿ. ಹಂಚು ಕಾದಿದ್ಮೇಲೆ ಇದನ್ನು ಉದ್ಕೊಂಡಿದ್ವಲ್ಲ, ಅದನ್ನು ಬೇಯಿಸ್ಕೊಳ್ಳೋಣ.
ಇದಕ್ಕೆ ತುಪ್ಪ ಎಣ್ಣೆ ಏನೂ ಹಾಕ್ಬಾರ್ದು, ಇದೇ ಥರನೇ ಬೇಯಿಸ್ಕೋಬೇಕು. ನೋಡಿ ಅದೇ ಥರನೇ ಮತ್ತೊಂದು ಚಪಾತಿ ಬೇಯಿಸ್ಕೊತಾ ಇದ್ದೀನಿ. ಬೆಂದಾಯಿತು, ಇದನ್ನು ಮತ್ತೆ ಹಾಲಲ್ಲಿ ಹಾಕೋಣ. ಮತ್ತು ಅದೇ ಥರನೇ ಹಾಲು ಹಾಕಬೇಕು. ಮತ್ತು ಫೋಲ್ಡ್ ಮಾಡಬೇಕು. ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಹಾಲು ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಚಪಾತಿ ಎಲ್ಲ ಹಾಕಿ ಈ ಥರ ಆಗಿದೆ. ಸ್ಟೆಪ್ ಆನ್ ಸ್ಟೆಪ್ ಹಾಕ್ಬಿಟ್ಟು ಇದನ್ನು 1-2 ಅವರ್ಸ್ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಥ್ಯಾಂಕ್ ಯು. ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.